ಒಂದು ಅತ್ಯಂತ ಅಪಾಯಕಾರಿ ಡೇಂಜರಸ್ ವಾಕ್ಯ ಯಾವುದು? ಎಲ್ರೂ ಅದನ್ನ ಮಾಡ್ತಾರ, ಅದಕ್ಕ ನಾನು ಮಾಡ್ತೀನಿ ಅಂತ ಅನ್ನೋದು. ಯಾಕಂದ್ರೆ ಜನ ಸ್ವತಂತ್ರವಾಗಿ ಯೋಚಿಸೋದನ್ನ ನಿಲ್ಲಿಸಿದ ತಕ್ಷಣ ತಂತಾನ ಆಟೋಮೆಟಿಕಲಿ ಗುಂಪನ್ನ ಕುರುಡಾಗಿ ಅನುಸರಿಸಲು ಪ್ರಾರಂಭಿಸ್ತಾರ. ಬಹಳಷ್ಟು ಜನ ತಗೊಳ್ಳೋ ಕೋರ್ಸ್ನ ಎಲ್ರೂ ಆಯ್ಕೆ ಮಾಡ್ಕೋತಾರ, ಎಲ್ರೂ ಅದ ಎಂಟ್ರೆನ್ಸ್ ಎಕ್ಸಾಮಿಗೆ ರೆಡಿ ಆಗ್ತಾರ, ಎಲ್ಲಾರು ಹೋಗೋ ಟ್ಯೂಷನ್ ಕ್ಲಾಸಿಗೆ ಹೋಗ್ತಾರ, ಮತ್ತ ಸಕ್ಸಸ್ ಅನ್ನ ಹೆಂಗ ಎಲ್ಲಾರು ಡಿಫೈನ್ ಮಾಡ್ತಾರ ಅದರ ಥರಾನ ಎಲ್ಲಾರ ಹಿಂದ ಬೆನ್ನಟ್ಕೊಂಡು ಓಡ್ತಾರ. ಮತ್ತ ನಿಧಾನವಾಗಿ ಈ ಜನ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಕೇಳ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ತಾರ. ಈ ಜೀವನ ನನಗ ನಿಜವಾಗ್ಲೂ ಬೇಕಾ? ಯಾಕಂದ್ರೆ ನೀವು ಗುಂಪಿನ ಜೊತೆ ಹೋಗ್ಬೇಕಾದ್ರ ಅದೊಂದು ರೀತಿ ನೆಮ್ಮದಿ ಅಥವಾ ಫಾಲ್ಸ್ ಕಂಫರ್ಟ್ ಕೊಡ್ತದ. ಸಾವಿರಾರು ಜನ ಒಂದ ದಿಕ್ಕಿನೊಳಗ ಸಾಗ್ಬೇಕಾದ್ರ ಅವರನ್ನ ಫಾಲೋ ಮಾಡೋದು ಸೇಫ್ ಅನಿಸ್ತದ. ಆದ್ರೆ ಇತಿಹಾಸ ಒಂದು ಇಂಪಾರ್ಟೆಂಟ್ ವಿಷಯವನ್ನ ತೋರಿಸ್ತದ. ಎಕ್ಸ್ಟ್ರಾರ್ಡಿನರಿ ಜನ ಯಾವಾಗ್ಲೂ ಗುಂಪನ್ನ ಕುರುಡಾಗಿ ನಕಲು ಮಾಡೋದ್ರಿಂದ ಎಂದಿಗೂ ಬಿಲ್ಡ್ ಆಗಿಲ್ಲ. ಯಾಕಂದ್ರೆ ನೀವು ಗುಂಪು ಜೊತೆ ಇದ್ರ ಆ ಗುಂಪು ಯಾವ್ದಾದ್ರು ಒಂದು ಎಕ್ಸ್ಟ್ರಾರ್ಡಿನರಿ ಫೀಲ್ಡ್ಗೆ ಲೇಟ್ ಆಗೇನ ಬರ್ತದ. ಗುಂಪು ಸಾಮಾನ್ಯವಾಗಿ ಟ್ರೆಂಡ್ಸ್ ಗಳನ್ನ ಮಾತ್ರ ಫಾಲೋ ಮಾಡ್ತದ. ಒಂದು ಹೊಸ ಅಪಾರ್ಚುನಿಟಿಯನ್ನ ಎಲ್ಲಾರು ಕಾಣ್ಲಿಕ್ಕೆ ಶುರು ಮಾಡಿದ್ಮೇಲೆ ಆ ಗುಂಪು ಆ ಅವಕಾಶನ ಗುರುತಿಸ್ತದ. ವಿಚಿತ್ರ ಅಂದ್ರ ಜನ ಒಂದ್ ವಿಷಯದ ಹಿಂದ 10 ವರ್ಷಗಳನ್ನ ಕಳಿಬಹುದು. ಅದ ಅವ್ರಿಗೆ ಮಾಡ್ಲಿಕ್ಕೆ ಬಹಳ ಇಷ್ಟದ ಅಂತ ಅನ್ನೋ ಕಾರಣಕ್ಕಲ್ಲ, ಆದ್ರೆ ಅವರು ಸುತ್ತಮುತ್ತಲ ಇರೋ ಜನ ಅದನ್ನ ಮಾಡ್ತಾ ಇದಾರ ಅನ್ನೋ ಕಾರಣಕ್ಕ. ಇದು ಡೇಂಜರಸ್. ಯಾಕಂದ್ರೆ ಸಮಾಜ ನಿಮಗ ಬರೇ ಸಲಹೆಗಳನ್ನ ನೀಡಬಲ್ಲುದು, ಆದ್ರೆ ಅದ ಸಮಾಜ ನಿಮಗಾಗಿ ನಿಮ್ಮ ಜೀವನವನ್ನ ಬದುಕಲಿಕ್ಕೆ ಸಾಧ್ಯ ಆಗುದಿಲ್ಲ. ಜೀವನದೊಳಗ ಕೆಲವೊಂದು ಅತಿ ದೊಡ್ಡ ಪಶ್ಚಾತ್ತಾಪಗಳು ಒಂದ್ ಅರಿವಿನಿಂದ ಬರ್ತಾವ. ನನ್ನ ಜೀವನದ ಮಾರ್ಗ ನಾ ಎಂದಿಗೂ ಕಾನ್ಶಿಯಸ್ ಆಗಿ ಆಯ್ಕೆ ಮಾಡಿಕೊಳ್ಳಲೇ ಇಲ್ಲ ಅಂತ ಹೇಳಿ. ಹಂಗಾಗಿ ಯಾವ್ದೋ ಒಂದು ಗುಂಪನ್ನ ಫಾಲೋ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನ ನೀವ ಕೇಳ್ಕೊಳ್ರಿ, ನಾ ಈ ನಿರ್ಧಾರ ತಗೊಳ್ತಾ ಇರೋದು ನನಗ ಸೂಕ್ತ ಅನ್ನೋ ಕಾರಣಕ್ಕನೋ ಅಥವಾ ಎಲ್ಲಾರ್ಕಿಂತ ಡಿಫ್ರೆಂಟ್ ಆಗಿರ್ಲಿಕ್ಕೆ ನಾ ಹೆದರ್ತಾ ಇದೀನೋ ಅನ್ನೋ ಕಾರಣಕ್ಕನು. ಯಾಕಂತ ಹೇಳಿದ್ರೆ ಬೇರೆಯವರ ಆಲೋಚನೆಗಳನ್ನ ಬಾರೋ ಮಾಡಿ ಎರವಲು ಪಡೆದು ನಿಮ್ಮ ಭವಿಷ್ಯವನ್ನ ನಿರ್ಮಿಸಿಕೊಳ್ಳೋದು ನೀವು ಜೀವನದೊಳಗ ಮಾಡೋ ಅತ್ಯಂತ ಕಾಸ್ಟ್ಲಿ ಮಿಸ್ಟೇಕ್ ಆಗಿರ್ತದ. ಕೆಲವೊಮ್ಮೆ ಅತ್ಯಂತ ಕಠಿಣವಾದ ಕೆಲಸ ಅಂದ್ರೆ ಕಷ್ಟಪಟ್ಟು ದುಡಿಯೋದಲ್ಲ, ಬದಲಿಗೆ ಸ್ವತಂತ್ರವಾಗಿ ಯೋಚಿಸೋದು.